ಈಗ ನಾವು ನೋಡ್ತಿರುವಂತಹ ಶಿಲ್ಪದ ಭಾಗ ಪ್ರವೇಶ ದ್ವಾರದ ತಲೆ ಮೇಲೆ ಇರುವಂತಹ ಒಂದು ಮಕರ ತೋರಣ. ಮಕರ ತೋರಣ ಅಂದ್ರೆ ಇಲ್ಲಿ ಮೊಸಳೆ ಇರ್ತದೆ ಎರಡು ಕಡೆ. ಮೊಸಳೆ ಬಾಯಿಂದ ತೋರಣ ಬಂದಿದ್ದರಿಂದ ನಾವು ಇದನ್ನ ಮಕರ ತೋರಣ ಎಂದು ಕರೀತೇವೆ. ಇದು ಹಿಂದೂ ದೇವಾಲಯ, ಬಹಳ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಪ್ರವೇಶ ದ್ವಾರದ ತಲೆ ಮೇಲೆ ಇರುವಂತಹ ಒಂದು ಮಕರ ತೋರಣದ ಭಾಗ. ಮಕರ ಈ ಸ್ಮಾರಕ ವಿಜಯಪುರದ ಅತ್ಯಂತ ಪ್ರಾಚೀನ ಸ್ಮಾರಕಗಳಲ್ಲಿ ಒಂದು. 11ನೇ ಶತಮಾನದಲ್ಲಿನೇ ವಿಜಯಪುರದಲ್ಲಿ ಬಾಳಿ ಬದುಕಿ ಹೋದಂತಹ ಕವಿ ನಾಗಚಂದ್ರ. ನಿಜ ವಿಭೋದಯಂ ಸಫಲ ಮಾಡಿದ್ದೇನೆ ಮಲ್ಲಿ ಜೀನೇಂದ್ರ ಗೇಹಮಂ ವಿಜಯಪುರಕ್ಕೆ ಅಲಂಕಾರವಾಗಿ ಮಾಡಿಸಿ. ಇದು 11ನೇ ಶತಮಾನದಲ್ಲಿ ನಿರ್ಮಾಣವಾಗಿ 1314-15 ಸಂದರ್ಭದಲ್ಲಿ ಪೂಜನೆಗೆ ಒಳಗಾದಂತಹ ಒಂದು ಜೈನ ಮಂದಿರ. ಶಾಸನಗಳು ಏನ್ ಹೇಳ್ತಾವ ಅಂತಂದ್ರೆ, ಈ ಹಿಂದೆ ಈ ಕಂಬಗಳು ಯಾವ ದೇವಸ್ಥಾನದಲ್ಲಿ ಇದ್ದವೋ ಆ ದೇವಸ್ಥಾನ